ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಉತ್ತರಾಖಂಡ ಕಾದಂಬರಿಯನ್ನು ಮುಂದುವರಿಸೋಣ. ರಾಮ, ಸೀತಾ, ಲಕ್ಷ್ಮಣ, ಹನುಮಂತ ಮತ್ತು ಕಿಷ್ಕಿಂಧದ ಸೈನ್ಯದವರು ಎಲ್ಲರೂ ಹಿಂತಿರುಗ್ತಾರೆ. ಕಿಷ್ಕಿಂಧದಲ್ಲಿ ಕೆಲವಾರು ದಿನಗಳಿದ್ದು ಆನಂತರ ಇವರು ಪ್ರಯಾಣ ಅಯೋಧ್ಯೆಗೆ ಮುಂದುವರಿಯುತ್ತೆ. ಮೊದಲು ನಂದಿಗ್ರಾಮವನ್ನು ತಲುಪ್ತಾರೆ. ಅಲ್ಲಿಂದ ಭರತನನ್ನು ಜೊತೆ ಮಾಡಿಕೊಂಡು ಅಯೋಧ್ಯೆಗೆ ಹೋಗ್ತಾರೆ. ಅಲ್ಲಿಂದ ಅಯೋಧ್ಯೆಗೆ ಬಂದು ಕೈಕೇಯಿಯ ಅಪ್ಪಣೆಯನ್ನು ಪಡ್ಕೊಂಡು ಜಟ ವಿಸರ್ಜನೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ರಾಮ ನದಿ ಕಡೆಗೆ ಹೊರಡ್ತಾನೆ. ಇನ್ನು ಸೀತೆ ಊರ್ಮಿಳ ಮನೆಗೆ ಹೋಗ್ತಾಳೆ. ಹೇಗಾಗಿದೆಯಾ ನೀನು, ಈ ಥರದ ಕಾಡಿನ ವಾಸ, ಕಾಡಿನ ಆಹಾರವನ್ನು ತಿಂದು ಸಣ್ಣ ಆಗಿದೆಯಾ ಅಂತ ಊರ್ಮಿ ಅಳ್ತಾಳೆ. ಇನ್ನು ಕತೆಗೆ ಹೋಗೋಣ. ನನಗೆ ಏನೇನಾಯಿತು ಅನ್ನೋದನ್ನು ಇದುವರೆಗೂ ಯಾರ ಕೈಲೂ ನಾನು ಹೇಳ್ಕೊಂಡಿರಲಿಲ್ಲ. ತಂಗಿ ಊರ್ಮಿಗಿಂತ ಆತ್ಮೀಯರು ನನಗಿನ್ಯಾರಿದ್ದಾರೆ? ಎಲ್ಲವನ್ನು ಅವಳ ಹತ್ರ ತೋಡ್ಕೊಂಡೆ. ಎಲ್ಲವನ್ನೂ ಅಂದರೆ ಕಾಡು ಮೇಡು ಬೆಟ್ಟ ಗುಡ್ಡಗಳ ವರ್ಣನೆಯಲ್ಲಿ ತೋಡ್ಕೊಳ್ಳೋದು ಇನ್ನೇನಿರುತ್ತೆ? ಅದಕ್ಕೆ ಪಂಚವಟಿ, ಶೂರ್ಪಣಖಿ, ಜಿಂಕೆ ಮರಿ, ನನ್ನ ಅಪಹರಣ ಆಗಿದ್ದು, ಲಂಕೆ ಸೆರೆಯಾಗಿದ್ದು, ಯುದ್ಧಗಳನ್ನು ಇವೆಲ್ಲವನ್ನು ವಿವರಿಸಿದೆ. ಊರ್ಮಿ ತದೇಕ ಚಿತ್ತಳಾಗಿ ಕೇಳಿದ್ಲು. ಕೊನೆಗೆ ರಾಮ ನನ್ನನ್ನು ಎದುರಿಗೆ ನಿಲ್ಲಿಸಿ ನನ್ನ ದೇಹ ಶುದ್ಧಿಯನ್ನು ಶಂಕಿಸಿದ್ದು ಸರ್ಮೆ ಸಾಕ್ಷಿ ಹೇಳಿದ್ದು, ನನ್ನ ತಂದೆ ಮೇಲೆ ಆಣೆಗಳನ್ನಿಟ್ಟು ನಂಬದೆ ಆಡಿದ ಮಾತುಗಳು, ಇವೆಲ್ಲವನ್ನೂ ಹೇಳ್ತಾ ಹೇಳ್ತಾ ನನಗೆ ಅಳು ತಡಿಲಿಕ್ಕೆ ಆಗಲಿಲ್ಲ. ಗಂಭೀರಳಾಗಿ ಎಲ್ಲವನ್ನು ಕೇಳ್ತಿದ್ದ ಊರ್ಮಿಗೂ ಕೂಡ ಅಳು ಬಂತು. ಊರ್ಮಿ, ನೀನು ಎಲ್ಲಿಗೆ ಬೇಕಾದರೂ ಹೋಗು ಅಂತ ಅನ್ನಲ್ಲ ಅವನು. ಆಗನಿಂದ ನಾನು ಅವನ ಕೈಯಲ್ಲಿ ಒಂದು ಮಾತು ಆಡಿಲ್ಲ ಕಣೆ. ಲಕ್ಷ್ಮಣ ವನವಾಸಕ್ಕೆ ಹೊರಟಾಗ ನೀನು 14 ವರ್ಷ ತವ್ರ ಮನೆಗೆ ಹೋಗೋ ಯೋಚನೆ ಮಾಡಿದ್ದೆ ಅಲ್ವಾ? ಆಮೇಲೆ ಹೆಣ್ಣು ಮಕ್ಕಳು ದಿಕ್ಕಿಲ್ದಿದ್ದಾಗ ತವ್ರಿಗೆ ಹೋಗಬಾರ್ದು ಅಂತ ನಾನು ಹೇಳಿದ್ದು ನಿನಗೆ ನೆನಪಿದೆ ಅಲ್ವಾ? ಈಗ ನನಗೆ ನನ್ನ ಮಿಥಿಲೆಗೆ ಹೋಗಿ ಇದ್ಬಿಡೋಣ ಅನ್ನೋ ಮನಸ್ಸಾಗ್ತಾ ಇದೆ. ಅಪ್ಪಂದು ಮಾತ್ರನೇ ನಿರ್ವ್ಯಾಜ್ಯ ಪ್ರೇಮ ಅಂತ ನಾನಂದೆ. ಇದನ್ನು ಕೇಳಿ ಊರ್ಮಿ ಮತ್ತೊಮ್ಮೆ ಗಟ್ಟಿಯಾಗಿ ಅಳಕ್ಕೆ ಶುರು ಮಾಡಿದ್ಲು. ಈಗ ಅವಳನ್ನು ನಾನು ಸಮಾಧಾನ ಮಾಡಬೇಕು, ಅಷ್ಟು ಅಳ್ತಾ ಇದ್ಲು. ಯಾಕೆ, ಏನಾಯಿತು ಅಂತ ಅವಳಿಗೆ ಬೆನ್ನು ಸವರಿ ಸಮಾಧಾನ ಮಾಡಿ ಹೇಳು, ಮಾತಾಡು ಅಂದೆ. ಆಗ ಅವಳು ಹೇಳಿದ್ಲು, ಚಿತ್ರಕೂಟದಿಂದ ನಾವೆಲ್ಲ ಹಿಂತಿರುಗಿದ್ವಲ್ವಾ, ಅಷ್ಟರಲ್ಲಿ ನೀವು 3 ಜನವು ಅರಣ್ಯವಾಸಕ್ಕೆ ಹೋದ ಸುದ್ದಿ ಅಪ್ಪನಿಗೆ ಗೊತ್ತಾಗಿತ್ತು. ವಿಷಯ ತಿಳಿಕೆ ಅಂತ ಹೇಳ್ಬಿಟ್ಟು ಅವನು ನಮ್ಮ ರಾಜಪುರೋಹಿತರಾಗಿದ್ದ ಶತಾನಂದ್ರನ್ನ ಅಯೋಧ್ಯೆಗೆ ಕಳಿಸಿದ್ದ. ರಾಜಪುರೋಹಿತರು ಇಲ್ಲಿಗೆ ಬಂದರು. ಮೊದಲು ನನ್ನನ್ನು ಸಂಧಿಸಿದ್ರು. ಕುಲಪುರೋಹಿತರನ್ನು ಕಂಡ್ರು. ಶತ್ರುಘ್ನನ ಜೊತೆ ಚರ್ಚೆ ಮಾಡಿದ್ರು. ನಂದಿ ಗ್ರಾಮಕ್ಕೆ ಹೋಗಿ ಭರತನ ಕೈಲಿ ದೀರ್ಘವಾಗಿ ಸಮಾಲೋಚನೆ ಮಾಡಿದ್ರು. ಏನು ಮಾಡಿದ್ರು ರಾಮ ಹಿಂತಿರುಗೋದಿಲ್ಲ ಅನ್ನೋದು ಅವ್ರಿಗೆ ಖಚಿತ ಆಯಿತು. ಮಿಥಿಲೆಗೆ ಹೋಗಿ ಇದೆಲ್ಲವನ್ನು ವರದಿ ಮಾಡಿದ್ರಂತೆ. ಅಪ್ಪ ನಿನ್ನನ್ನು ನೆನೆದು ಹಲಬದ್ನಂತೆ. ನನ್ನ ಮಗಳನ್ನ ಅರಣ್ಯದ ಕಷ್ಟಕೋಟಲ ಅನುಭವಿಸೋಕ್ಕೋಸ್ಕರನೇ ರಾಮನಿಗೆ ಕೊಟ್ನಾ ಅಂತ ಪೇಚಾಡ್ಕೊಂಡ್ರಂತೆ. ತಾನು ಒಂದ್ಸಲ ರಾಮನನ್ನು ಒಪ್ಪಿಸ್ಬೇಕು, ಆ ಪ್ರಯತ್ನ ಮಾಡಬೇಕು ಅಂತ ರಾಜಪುರೋಹಿತರು, 2 ಪ್ರಾಜ್ಞ ಮಂತ್ರಿಗಳು, ಬೆಂಗಾವಲ್ಗೆ ಅಂತ ಒಂದು 25 ಸೈನಿಕರನ್ನ ಕರ್ಕೊಂಡು ಗಂಗಾ ತೀರಕ್ಕೆ ಹೋಗಿ ಗುಹ ಮಹಾರಾಜರನ್ನ ಕಂಡು ಅವರನ್ನು ಕರ್ಕೊಂಡು ಚಿತ್ರಕೂಟದ ಕಡೆಗೆ ಹೋಗಿದ್ರಂತೆ. ಅಷ್ಟರಲ್ಲಿ ನೀವು 3 ಜನವು ಅಲ್ಲಿಂದಲೂ ಕಾಲು ಕಿತ್ತಿದ್ರಿ. ದುಃಖ ತಪ್ತನಾಗಿ ಅಪ್ಪ ಊರಿಗೆ ಹಿಂತಿರುಗ್ದ. ಊರ್ಮಿಳೆ ಏನಾದರೂ ಕರ್ಕೊಂಡು ಬನ್ನಿ, ಅವ್ರು 3 ಹಿಂತಿರ್ಕೋವರೆಗೂ ಅವಳು ನನ್ನ ಕಣ್ಣೆದ್ರಿಗಿರ್ಲಿ ಅಂತ ಶತಾನಂದ್ರನ್ನ ಅಪ್ಪ ಮತ್ತೆ ಕಳಿಸಿದ್ರು. ಅಷ್ಟರಲ್ಲಿ ಅಯೋಧ್ಯೆಯ ಜನರು ನಿನ್ನನ್ನು ದೇವತೆಯ ಪಟ್ಟಕ್ಕೆ ಏರಿಸಿದ್ರು. ಅತ್ತೆಯರ ಸೇವೆ ಮಾಡಿಕೊಂಡಿರುವ ನನ್ನನ್ನು ಕೂಡ ಸಮಾಧಾನದಿಂದಲೇ ಕಾಣ್ತಾ ಇದ್ರು. ಅಲ್ಲದೆ ನನಗೂ ಕೂಡ ಅತ್ತೆಯರ ಮೇಲೆ ಪ್ರೀತಿ ಬೆಳೆದಿತ್ತು. ಬಿಟ್ಟು ಹೋದ್ರೆ ಅವ್ರಿಗೆ ಯಾರು ದಿಕ್ಕು ಅಂತ ಯೋಚನೆ ಮಾಡಿ ನಾನು ಹೋಗಲಿಲ್ಲ. ಇದೆಲ್ಲ ಆಗಿ 4 ವರ್ಷ ಆದಮೇಲೆ ಅಪ್ಪ ತೀರ್ಕೊಂಡ. ವೇಗದೂತರ ಮುಖಾಂತರ ಸುದ್ದಿ ತಿಳಿಸಿದ್ರು. ನಾನು, ಮಾಂಡವಿ, ಶ್ರುತಕೀರ್ತಿ, ಶತ್ರುಘ್ನನ ಸಂಗಡ ಹೋಗಿ ಮಿಥಿಲೆಗೆ ಹೋಗಿದ್ವಿ. ಹೋಗ್ಬಿಟ್ಟಲ್ಲಿ ಅಪ್ಪನಿಗೆ ತರ್ಪಣ ಕೊಟ್ವಿ. ಅಮ್ಮನಿಗೆ ಸಮಾಧಾನ ಮಾಡಿದ್ವಿ. 1-2 ತಿಂಗಳಾದರೂ ಇರು ಅಂತ ಅಮ್ಮ ಹೇಳಿದ್ರು ಕೂಡ ನಾನು ಮನಸ್ಸು ಗಟ್ಟಿ ಮಾಡಿಕೊಂಡು ಇರೋದಿಲ್ಲ ಅಂಥೇಳಿ ಹಿಂತಿರುಗಿ ಬಂದೆ. ಚಿಕ್ಕಪ್ಪ ಸಾಂಕಾಶ್ಯ ನಗರದಿಂದ ಮಿಥಿಲೆಗೆ ಸ್ಥಳಾಂತರಿಸಿ ಸಿಂಹಾಸನವನ್ನು ಏರಿದ್ರಂತೆ. ಅವ್ರಿಗೂ ವಯಸ್ಸಾಗಿದೆ, ಬೇರೆ ಮಕ್ಕಳಿಲ್ಲ. ಮುಂದಿನದನ್ನು ಅಮ್ಮನ ಜೊತೆಗೆ ಸಮಾಲೋಚಿಸಿದ್ರಂತೆ. ಸೀತೆಗೂ ಮಕ್ಕಳಿಲ್ಲ, 14 ವರ್ಷದ ಬ್ರಹ್ಮಚರ್ಯ ಮಾಡಿದ್ದಾಳೆ. ನಾನು ಅಯೋಧ್ಯೆಯಲ್ಲಿದ್ದರೂ ಕೂಡ ಗಂಡ 14 ವರ್ಷ ವನವಾಸಿ. ಇನ್ನು ಮಾಂಡವಿ ಅಥವಾ ಶ್ರುತಕೀರ್ತಿಯರಾದರೂ ಬಸ್ರಿಯರಾಗಿದ್ರ
ಇಲ್ಲ, ಇಬ್ಬರಲ್ಲಿ ಯಾರಿಗಾನ ಒಬ್ರು ಗಂಡು ಮಗು ಆಗಿದ್ರು ಮೊಮ್ಮಗನನ್ನ ದತ್ತು ಮಾಡಿಕೊಂಡು ಮಿಥಿಲೆಯ ಸಿಂಹಾಸನಕ್ಕೆ, ಅದರ ಭವಿಷ್ಯಕ್ಕೆ ಒಂದು ದಿಕ್ಕು ಕಾಣಿಸ್ಬೇಕು ಅಂತ ಅಮ್ಮ ಸೂಚಿಸಿದ್ಲಂತೆ. ಶತಾನಂದರು ಮತ್ತೆ ಇಲ್ಲಿಗೆ ಬಂದಿದ್ರು. ಇಲ್ಲಿ ನೋಡಿದ್ರೆ ಭರತ ಗೋಸಾಯಿ ಆಗಿದ್ದಾನೆ. 3 ಜನ ಸೋದರರು ಬ್ರಹ್ಮಚರ್ಯದಲ್ಲಿರುವಾಗ ತನ್ನ ಹೆಂಡತಿ ಬಸರಾದರೆ ಪ್ರಜೆಗಳಿಗೆ ತನ್ನ ಮೇಲೆ ಕೀಳ್ ಭಾವನೆ ಬರುತ್ತೆ ಅಂತ ಶತ್ರುಘ್ನ ಕೂಡ ತಾನೂ ಬ್ರಹ್ಮಚರ್ಯದಲ್ಲಿದ್ದ. ಇದನ್ನೆಲ್ಲವನ್ನೂ ಕೇಳಿಕೊಂಡು ಶತಾನಂದರು ಹಿಂತಿರುಗಿದ್ರು. ಅಮ್ಮನೇ ಮತ್ತೆ ಯೋಚಿಸಿ, ನಮ್ಮ ಸೈನ್ಯದಲ್ಲಿ ಒಬ್ರು ಅಧಿಕಾರಿಯಾಗಿದ್ರಲ್ಲ ಭೂಪತಿ ಅಂತ, ನಿಂಗೆ ನೆನಪಿರ್ಬೋದಲ್ವಾ? ನಮಗೆ ದೂರದ ಜ್ಞಾತಿಯವರು. ಅವರು ಚಿಕ್ಕ ಮಗು ಪ್ರಭಾತ ಅಂತ ಹೆಸರಂತೆ. ಅದನ್ನ ಚಿಕ್ಕಪ್ಪನಿಗೆ ದತ್ತು ಮಾಡಿದ್ಲು. ಅಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ ಮೂವರು ಎಂತಹ ಕೆಟ್ಟ ವಂಶಕ್ಕೆ ನಮ್ಮ 4 ಹೆಣ್ಮಕ್ಳನ್ನ ಕೊಟ್ವಿ ಅಂತ ಬೈಕೊಂಡ್ರಂತೆ. ಆ ವಿಶ್ವಾಮಿತ್ರ ಮಹರ್ಷಿಯ ಮಾತು ಕೇಳಿ ಈ ಸಂಬಂಧಕ್ಕೆ ಒಪ್ಕೊಂಡು ಅಪ್ಪ ಅವಿವೇಕ ಮಾಡಿದ್ರು ಅಂತ ಟೀಕಿಸಿದ್ರಂತೆ. ಇದನ್ನೆಲ್ಲವನ್ನು ನನ್ನ ಸಖಿ ಮೋದಿನಿ ಊರಿಗೆ ಹೋಗಿದ್ದಾಗ ತಿಳ್ಕೊಂಡು ಬಂದು ನನಗೆ ಹೇಳಿದ್ಲು. 5 ವರ್ಷಕ್ಕೆ ಮತ್ತೆ ನಮ್ಮ ಚಿಕ್ಕಪ್ಪನೂ ತೀರ್ಕೊಂಡ್ರು. ಅದಾಗಿ 1 ವರ್ಷಕ್ಕೆ ಅಮ್ಮನೂ ಹೋದ್ಲು. ಈಗ ಅಲ್ಲಿರೋದು 16 ವರ್ಷದ ದತ್ತು ಪುತ್ರ ಮಾತ್ರ. ಅಲ್ಲಿಗೆ ಹೋಗಿ ಏನು ಮಾಡ್ತೀಯಾ ಅಂದ್ಲು. ನನಗೆ ತವರಿನ ಬಾಗಿಲು ಮುಚ್ಕೊಂತು. ಹಾಗಾದರೆ ಸ್ವಲ್ಪ ಹೊತ್ತು ನನ್ನೊಳಗೆ ಚಿಂತೆ ಮಾಡ್ತಾ ಇದ್ದೆ. ಊರ್ಮಿ ನನ್ನ ಕೈ ಹಿಡ್ಕೊಂಡು ಹೇಳಿದ್ಲು, ನಿನ್ನ ಮತ್ತು ಭಾವಯ್ಯನ ಸಂಬಂಧದಲ್ಲಿ ಮಾರ್ಧವತನೇ ಪರಮಗುಣ ಆಗಿತ್ತು. ಯಾವುದೋ ಕೋಪದಲ್ಲಿ ಅವನು ಅಂಕೆ ಮೀರಿ ಮಾತಾಡಿದ್ದಾನೆ. ಅದನ್ನ ಅತಿ ಮಾಡ್ಲಿಕ್ಕೆ ಹೋಗ್ಬೇಡ. ಸಂಸಾರದಲ್ಲಿ ಜಗಳ ಕದನ ಇದ್ದೇ ಇರುತ್ತೆ. ನೀನೇ ಮೊದಲು ಅವನನ್ನು ಮಾತಾಡಿಸು, ಮೊದಲಿನ ಹಾಗೆ ಸಲಿಗೆ ಬೆಳೆಸು. ಆಮೇಲೆ ಈ ವಿಷಯ ತೆಗೆದು ಲಟಾಯಿಸಿ ಬುದ್ಧಿ ಕಲಿಸು ಅಂತ ಅಂದ್ಲು. ಊರ್ಮಿ ಸ್ವಭಾವನೆ ಹೀಗೆ ಅಂತ ನನಗೆ ಗೊತ್ತು, ಆದರೆ ಅದು ನನಗೆ ಸಾಧ್ಯವಿಲ್ಲದ್ದು ಅಂತ ಕೂಡ ನನಗೆ ಗೊತ್ತಿತ್ತು. ಆ ದಿವಸ ರಾತ್ರಿ ಶತ್ರುಘ್ನನ ಮನೆಯಲ್ಲಿ ಊಟಕ್ಕೆಲ್ಲ ಏರ್ಪಾಟ್ ಮಾಡಿದ್ರು. ಬಂಗಾರದ ತಟ್ಟೆಗಳು, ಮೃಷ್ಟಾನ್ನ ಇತ್ತು. ತುಪ್ಪ, ಹಾಲು, ಮೊಸರು, ಪುರೋಡಾಶ, ಗೋಧಿ ರೊಟ್ಟಿ, ಹೀಗೆ ಬಗೆ ಬಗೆಯ ಅಡುಗೆಗಳನ್ನು ಮಾಡಿಸಿದ್ರು. ನಾವು ಹಿಂತಿರುಗಿದ್ವಿ ದಿನ ಅಂತ ಹೇಳ್ಬಿಟ್ಟು ಇಷ್ಟೊಂದು ವೈವಿಧ್ಯ ಸಿದ್ಧವಾಗಿತ್ತು. ಆದರೆ 14 ವರ್ಷದಿಂದ ಕಟ್ಟಿದ್ದ ಹೊಟ್ಟೆಗೆ ಈ ಯಾವುದು ಹಿಡಿಸ್ಲೇ ಇಲ್ಲ. ಬಾಯಿಗೆ ಹಾಲು ಹಾಕ್ಕೊಂಡ್ರೆ ಅದು ಕೂಡ ವಾಂತಿ ಬರೆಸೋ ಹಂಗಾಯ್ತು. ಮೃಷ್ಟಾನ್ನದ ಸಿಹಿ ಕೂಡ ಅಸಹ್ಯ ಹುಟ್ಟಿಸ್ತು. ಶತ್ರುಘ್ನನನ್ನ ಬಿಟ್ಟು ಆಗ್ತಾನೆ ಆಯುಷ್ಕರ್ಮ ಮಾಡಿಸ್ಕೊಂಡಿದ್ದ ಉಳಿದ 3 ಸಹೋದರರ ತಲೆಬುರುಡೆಗಳು ನುಣ್ಣಗೆ ಹೊಳಿತಾ ಇದ್ವು. ಸೇರಿಸಿಕೊಂಡು ತಿನ್ನೋಣ ಅಂತ ಉಂಡ್ರೆ ಅಜೀರ್ಣವಾಗಿ ಹೊಟ್ಟೆ ನೋವಾಗುತ್ತೆ ಅನ್ನೋ ಆತಂಕದಿಂದ ನಾವು 4 ಸುಮ್ಮನೆ ತಿಂದು ಶಾಸ್ತ್ರ ಮಾಡಿದ್ವಿ. ನಮ್ಮ ಭವನದಲ್ಲಿ ನಮ್ಮ ಹಳೆಯ ಶಯನ ಕೋಣೆಯಲ್ಲಿ ಹಳೆಯ ಮೆತ್ತನೆ ಹಾಸಿಗೆಯ ಧೂಳು ಹೊಡೆದು ಅಣಿ ಮಾಡಿದ್ರು. ನಾವು ಆ ದಿನ ಬರೋ ಮಾಹಿತಿ ಸೈನಿಕರಿಗೆ ಇರ್ಲಿಲ್ವೋ ಅಥವಾ ಅರಮನೆಗೆ ಸೇವಕರೇ ಇರ್ಲಿಲ್ವೋ ಗೊತ್ತಿಲ್ಲ. 14 ವರ್ಷದ ನಂತರ ಮೊದಲ ಸಲ ಹತ್ತಿ ಹಾಸಿಗೆ ಮೇಲೆ ಮಲ್ಕೊಂಡಾಗ ಕೆಮ್ಮು ಬರೋಕ್ಕೆ ಪ್ರಾರಂಭ ಆಯಿತು. ಬಿಡದೆ ಒಂದೇ ಸಮನೆ ಕೆಮ್ತಾ ಇದ್ದೆ. ಎದ್ದು ಕೂತು ಕೆಮ್ಮದೆ. ರಾಮನು ಎದ್ದ, ನನ್ನ ಬೆನ್ನನ್ನು ನೀವ್ದ. ಅವನ ಕೈಯನ್ನು ಕಿತ್ತು ಬಿಸಾಕಬೇಕು ಅನ್ನೋ ಹಾಗಾಯಿತು ನನಗೆ. ಆದರೆ ಊರ್ಮಿಯ ಮಾತು ನೆನಪಿಗೆ ಬಂದು ಸುಮ್ಮನಾದೆ. ರಾಮ ಮೇಲೆದ್ದು ಹೂಜಿಯ ಮೇಲೆ ಮುಚ್ಚಿದ್ದ ಬಟ್ಟಲಿಗೆ ನೀರು ತುಂಬಿ ತಂದು ಮುಂದೆ ಹಿಡ್ದ. ತಗೊಂಡು ನಿಧಾನವಾಗಿ 3 ಗುಟುಕು ನುಂಗಿದೆ. ಕೆಮ್ಮು ಸ್ವಲ್ಪ ತಹಬಂದಿಗೆ ಬಂತು. ಅವನು ಬೆನ್ನನ್ನು ನೀವ್ತಾನೆ ಇದ್ದ. ಆ ನಂತರ ನನ್ನ ಕೈ ಹಿಡ್ಕೊಂಡ. ನಾನು ಸುಮ್ಮನಿದ್ದೆ. ನನ್ನ ಕೈಯನ್ನು ಹಿಸಕ್ದ. ಈಗ ಮಲಗು, ಬೆಳಗ್ಗೆ ಇಡೀ ಮನೆಯ ನೆಲ, ಗೋಡೆ, ಕಂಬಗಳನ್ನೆಲ್ಲ ತೊಳಸಿ ಒರೆಸೋಣ ಅಂದ. ಅನಂತರ ಈ ಆಹಾರ ಹೋಗ್ಲಿಕ್ಕೆ 1-2 ವಾರ ಆದರೂ ಬೇಕು ಅಂದ. ನಾನು ಹ್ಞೂ ಅಂದೆ. ಒಂದು ದಿವಸ ಬೆಳಗ್ಗೆ ಸೂರ್ಯ 5 ಆಳು ಎತ್ತರಕ್ಕೆ ಏರಿದ್ದಾಗ ತಾರಕೇಶ್ವರ ಉಪಾಧ್ಯಾಯರು ಬಂದರು. ಎಂದಿನ ಹಾಗೆ ಯೋಗಕ್ಷೇಮ ವಿಚಾರಿಸಿದ್ರು. ಹೊಸ ವರ್ಷದ ಪಂಚಾಂಗ ಶ್ರವಣ ಮಾಡಿದ್ರು. ಈ ವರ್ಷ ಮಳೆ ಬೆಳೆ ಉತ್ತಮವಾಗಿರುತ್ತೆ. ಅತಿಯಾದ ಗಾಳಿಯ ರಭಸನೂ ಇರೋದಿಲ್ಲ. ಬಿಸಿಲಿನ ತಾಪ ತುಸು ಹೆಚ್ಚಿರುತ್ತೆ. ಪಶುಗಳಿಗೆ ರೋಗ ರುಜಿನಗಳ ಸಂಬಂಧ ಇದೆ. ಮನುಷ್ಯರಿಗೆ ಶೀತ ಸಂಬಂಧದ ಕಾಯಿಲೆ ಪದೇ ಪದೇ ಬರುತ್ತೆ. ಆದರೆ ಜೀವ ಭಯ ಏನೂ ಇರೋದಿಲ್ಲ ಅನ್ನೋದನ್ನೆಲ್ಲ ಹೇಳಿದ್ರು. ಕೋಸಲ ದೇಶದಲ್ಲಿ ಇಂತಹ ಯಾವ ರೋಗ ರುಜಿನಗಳು ಇಲ್ಲ. ಮಳೆ ಬೆಳೆಗಳು ಕಳೆದ 6-8 ವರ್ಷಗಳಿಂದ ಒಂದೇ ಸಮವಾಗಿದೆ. ಕಳ್ಳಕಾಕರರ ಭಯನೂ ಇಲ್ಲ. ಶತ್ರು ಭೀತಿಯಂತೂ ಇಲ್ಲವೇ ಇಲ್ಲ. ಎಲ್ಲದರಲ್ಲೂ ಸುಭಿಕ್ಷೆ ಇತ್ತು. ಆದರೆ ನಮ್ಮದು ಕೋಸಲದ ಹೊರಗಿರೋ ಪ್ರದೇಶ ಆಗಿದ್ದರಿಂದ ಅಲ್ಲಿರೋಷ್ಟು ಸುಭಿಕ್ಷ ಇಲ್ಲಿರಲಿಲ್ಲ. ಇಲ್ಲಿ
ರಾಜ್ಯನು ಧರ್ಮವನ್ನು ನೆಲೆಸಿರೋದ್ರಿಂದ ಪ್ರಜೆಗಳ ಸುಖ ಸಂತೋಷಗಳು ಘನಗಟ್ಟಿವೆ. ನಿಮ್ಮ ಈ ಕೃಷಿ ಭೂಮಿ ಆಶ್ರಮಕ್ಕೆ ಸೇರಿರೋದ್ರಿಂದ ಆಶ್ರಮದ ಧರ್ಮ ನಿಮ್ಮನ್ನು ರಕ್ಷಿಸುತ್ತೆ ಅಂತ ಮುಂತಾಗಿ ಅವರು ವಿವರಿಸಿದ್ರು. ಆದರೆ ರಾಮನ ರಾಜ್ಯದ ವಿವರಗಳನ್ನಾಗಲಿ ಅಥವಾ ಅವನ ವೈಯಕ್ತಿಕ ಜೀವನದ ಬಗೆಗಾಗಲಿ ತಿಳಿಯೋ ಕುತೂಹಲ ನನಗೆ ಎಲ್ಲ ಹೊರಟೋಗಿತ್ತು. ಆದರೆ ಅವ್ರು ತಾವಾಗೆ ಹೇಳ್ತಿರೋದ್ರಿಂದ ನನಗೆ ಈ ಮಾತು ಕೇಳೋಕ್ಕೆ ಅಷ್ಟೇ ಇಲ್ಲ ಅಂತ ಮುಖಕ್ಕೆ ಹೊಡೆದ ಹಾಗೆ ಹೇಳೋಕ್ಕೆ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ. ಒಂದಾದ್ರೂ ಮಾತಾಡದೆ ನಾನು ಮೌನವಾಗಿ ಕೂತಿದ್ರೆ ಅವರನ್ನು ಅಲಕ್ಷಿಸಿದಂತಾಗತ್ತೆ ಅಂತ ಭಾವಿಸ್ಬಿಟ್ಟು ಕೇಳಿದೆ, ನೀವು ಈಚೆಗೆ ಕೋಸಲಕ್ಕೆ ಹೋಗಿದ್ರಾ ಅಂತ ಕೇಳಿದೆ. ಇಲ್ಲ, ನಮ್ಮ ಆಶ್ರಮದ ಯೋಗ ಗುರು ಪ್ರಮತಿಯವರ ಸಂಬಂಧಿ ಒಬ್ಬರು ಅಯೋಧ್ಯೆಯ ಒಬ್ಬ ಬ್ರಾಹ್ಮಣರು ಬಂದಿದ್ರು. ಲೋಕಾರೂಢಿಯಾಗಿ ನಾನು ಅಲ್ಲಿನ ಸ್ಥಿತಿಗತಿಯನ್ನು ವಿಚಾರಿಸಿದೆ. ಮಹಾರಾಜ ರಾಮರ ಆಡಳಿತಕ್ಕೆ ಧರ್ಮನೇ ಆಧಾರವಂತೆ. ಪ್ರಜೆಗಳ ಆದಾಯದಲ್ಲಿ 1/6 ಭಾಗವನ್ನು ಕರರೂಪವಾಗಿ ಪಡೆದ ಮೇಲೆ ಕೆರೆ, ಕಟ್ಟೆ, ದಾರಿ, ಮಾರ್ಗಗಳ ನಿರ್ಮಾಣ ಆಯ್ತಂತೆ. ರೋಗಿಗಳಿಗೆ ಔಷಧೋಪಚಾರ, ಕಳ್ಳಕಾಕರು, ಶತ್ರುಗಳಿಂದ ಸಂರಕ್ಷಣೆ, ಮಳೆ ಬೆಳೆಗಳಿಲ್ಲದೆ ಬರ ಬಂದಾಗ ರಾಜ್ಯದ ಧಾನ್ಯ ಭಂಡಾರದಿಂದ ದಿನಸಿ ಧಾನ್ಯಗಳನ್ನು ಪೂರೈಕೆ ಮಾಡೋದು, ನ್ಯಾಯದಾನ ಮಾಡೋದು, ಯಜ್ಞ ಯಾಗಾದಿ ಧಾರ್ಮಿಕ ಕಾರ್ಯಗಳನ್ನು ನಡೆಸೋದು, ಹೀಗೆ ಪ್ರತಿಯೊಂದಕ್ಕೂ ರಾಜನೇ ಹೊಣೆಯಾಗಿದ್ದಾನಂತೆ. ಇಡೀ ರಾಜ್ಯದಲ್ಲಿ ತಂದೆ ತಾಯಿಗಳ ಎದುರಿಗೆ ಮಕ್ಕಳು, ಹಿರಿಯರ ಎದುರಿಗೆ ಕಿರಿಯರು ಸಾಯ್ತಾ ಇರಲಿಲ್ವಂತೆ. ಹಾಗೆ ಯಾರಾದರೂ ಅಕಾಲದಲ್ಲಿ ದುರ್ಮರಣದಿಂದ ಸತ್ರೆ ಅದು ರಾಜನ ಧರ್ಮ ಸಂರಕ್ಷಣೆಯ ಕರ್ತವ್ಯದಲ್ಲಿ ಉಂಟಾದ ಲೋಪನೆ ಕಾರಣ ಅಂತ ಹೇಳ್ಬಿಟ್ಟು ಮಹಾರಾಜ ರಾಮರು ಹೊಣೆಯನ್ನ ತಮ್ಮ ಹೆಗಲಿಗೆ ಹಾಕ್ಕೊಂಡು ಡಂಗುರ ಹೊಡಿಸ್ತಿದ್ರಂತೆ. ಅದಕ್ಕೆ ಅಯೋಧ್ಯೆಯ ಬ್ರಾಹ್ಮಣರು ಒಂದು ಉದಾಹರಣೆ ಹೇಳಿದ್ರು. ಒಂದಿನ ಕೋಸಲ ರಾಜ್ಯದ ಒಬ್ಬ ವೃದ್ಧ ಬ್ರಾಹ್ಮಣ ತನ್ನ 14 ವರ್ಷ ವಯಸ್ಸಿನ ಮಗನ ಹೆಣವನ್ನು ಹೊತ್ಕೊಂಡು ಅರಮನೆ ಮಹಾದ್ವಾರಕ್ಕೆ ಬಂದು ಹೆಣವನ್ನು ಕೆಳಗಿಳಿಸಿದ್ದು ಹಲಬುತ್ತಿದ್ರಂತೆ. ನಾನು ಜನ್ಮದಲ್ಲಿ ಒಂದ್ಸಲನೂ ಸುಳ್ಳು ಹೇಳಿಲ್ಲ, ಯಾರನ್ನು ಹಿಂಸಿಸಿಲ್ಲ, ಯಾವ ಪ್ರಾಣಿಗೂ ಅನ್ಯಾಯ ಮಾಡಿಲ್ಲ. ಹೀಗಿದ್ದು ಕೂಡ ನನ್ನ ಯಾವ ಪಾಪದಿಂದ ನನ್ನ ಮಗ ಸತ್ತಿದ್ದಾನೆ? ಈ ಅಕಾಲ ಮೃತ್ಯುವಿಗೆ ಯಾರು ಕಾರಣ? ನಾನು ಕಾರಣ ಅಲ್ಲ. ಆಗಿರೋದ್ರಿಂದ ರಾಜ್ಯದ ರಾಜನೇ ಕಾರಣ ಇರಬಹುದು. ಅವನು ಯಾವುದೋ ದುಷ್ಕೃತ್ಯದಿಂದಲೇ ಈ ಅಕಾಲ ಮೃತ್ಯು ಘಟಿಸಿದೆ. ಎಲೆ ರಾಮನೇ, ನನ್ನ ಮಗನನ್ನು ಬದುಕಿಸ್ಕೊಡು. ಇಲ್ದಿದ್ರೆ ನಾನು ನನ್ನ ಹೆಂಡ್ತಿನೂ ನಿನ್ನ ಅರಮನೆಯ ಮಹಾದ್ವಾರದಲ್ಲಿ ಶೋಕತಪ್ತರಾಗಿ ಉಪವಾಸ ಮಾಡಿ ಸಾಯ್ತೀವಿ ಅಂತ ಹೇಳಿದ್ನಂತೆ. ದ್ವಾರಪಾಲಕರು ಇದನ್ನ ಅರಮನೆ ಒಳಗಡೆ ಇದ್ದ ಮಹಾರಾಜ ರಾಮನಿಗೆ ವರದಿ ಮಾಡಿದ್ರಂತೆ. ಅವನು ಸ್ವತಃ ಹೊರಗೆ ಬಂದು ಈ ವೃದ್ಧನನ್ನು ನೋಡಿದ್ನಂತೆ. ನನ್ನ ರಾಜ್ಯದಲ್ಲಿ ಎಲ್ಲಿ ಯಾವ ಕಡೆ ಅಧರ್ಮ ಘಟಿಸಿದ್ರು ಕೂಡ ಅದರ ಪಾಪ ನನ್ನದು. ನಾನು ಆ ಅಧರ್ಮವನ್ನು ಪತ್ತೆ ಮಾಡ್ತೀನಿ. ನೀನು ಉಪವಾಸಕ್ಕೆ ತೊಡಗಬೇಡ ಅಂತ ಅವನಿಗೆ ಆಶ್ವಾಸನೆಯನ್ನು ಕೊಟ್ಟು ಒಳಗಡೆ ನಡೆದು ಪೌರ ಪ್ರಮುಖರನ್ನ, ಮಂತ್ರಿಗಳನ್ನ, ಮಾರ್ಕಾಂಡೇಯ, ಮೌದ್ಗಲ್ಯ, ವಾಮದೇವ, ಕಶ್ಯಪ, ಕಾತ್ಯಾಯನ, ಜಾಬಾಲಿ, ಗೌತಮ, ನಾರದ ಇತ್ಯಾದಿ ಮುನಿಗಳನ್ನ ಕರೆಸಿ ಧರ್ಮ ಸಮಾಲೋಚನೆ ಮಾಡದ್ನಂತೆ. ಅವರೆಲ್ಲರೂ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದ್ರಂತೆ. ಕೃತ, ತ್ರೇತ, ದ್ವಾಪರ, ಕಲಿ ಅಂತ 4 ಯುಗಗಳು ಇದೆಯಲ್ವಾ. ಕೃತಯುಗದಲ್ಲಿ ಬ್ರಾಹ್ಮಣರು ಮಾತ್ರ ತಪಸ್ಸನ್ನು ಮಾಡ್ತಾ ಇದ್ರಂತೆ. ಆಗ ಸಾವಿನ ಭಯವೇ ಇರ್ಲಿಲ್ವಂತೆ. ಪ್ರತಿಯೊಬ್ಬರು ಕೂಡ ದೀರ್ಘಾಯುಗಳಾಗಿದ್ರಂತೆ. ಆನಂತರ ತ್ರೇತಾಯುಗದಲ್ಲಿ ಧರ್ಮದ ಒಂದು ಪಾದ ನಶಿಸ್ತಂತೆ. ಆಗ ಅಂದ್ರೆ ಇವಾಗ ನಡೀತಾ ಇರೋದೇನೆ ತ್ರೇತಾಯುಗ ಅಲ್ವಾ. ಕ್ಷತ್ರಿಯರು ಕೂಡ ತಪಸ್ಸನ್ನ ಆಚರಿಸಬಹುದಾಗಿದೆ. ಮುಂದಿನ ದ್ವಾಪರದಲ್ಲಿ ವೈಶ್ಯರು ತಪಸ್ ಮಾಡ್ತಾರೆ. ಕಲಿಯುಗದಲ್ಲಿ 4 ವರ್ಣದವ್ರಿಗೂ ಕೂಡ ತಪಸ್ಸಿನ ಅಧಿಕಾರ ಇದೆ. ಈಗ ಈ ಬ್ರಾಹ್ಮಣ ಪುತ್ರ ಅಕಾಲ ಮರಣಕ್ಕೆ ತುತ್ತಾಗಿರೋದನ್ನ ನೋಡಿದ್ರೆ ಯಾವುದೋ ವೈಶ್ಯ ಅಥವಾ ಶೂದ್ರ ತಪಸ್ ಮಾಡ್ತಾ ಇರಬಹುದು. ಆದ್ರಿಂದ ಮಹಾರಾಜ, ನೀನು ಗೂಢಚಾರರನ್ನ ಬಿಟ್ಟು ಅದನ್ನು ಪತ್ತೆ ಮಾಡು, ಆ ದುರ್ಘಟನೆಗೆ ಕಾರಣವಾಗಿರೋ ಅಧರ್ಮಿಯನ್ನು ಶಿಕ್ಷಿಸು ಅಂತ ಹೇಳಿದ್ರಂತೆ. ಹಾಗೇನೆ ಮಹಾರಾಜ ದೇಶದ ಎಲ್ಲಾ ಕಡೆಗೂ ಗೂಢಚಾರರನ್ನ ಕಳಿಸಿದ್ನಂತೆ. 4-6 ದಿನದ ನಂತರ ಒಬ್ಬ ಗೂಢಚಾರ ಹಿಂತಿರುಗಿ ಬಂದಂತೆ. ದೇಶದ ಗಡಿ ಭಾಗದಲ್ಲಿ ಒಬ್ಬ ಶೂದ್ರ ಘೋರ ತಪಸ್ಸಲ್ಲಿ ನಿರತನಾಗಿದ್ದಾನೆ ಅನ್ನೋ ಸುದ್ದಿಯನ್ನ ತಂದನಂತೆ. ಮಹಾರಾಜ ವೇಗವಾಗಿ ಇನ್ನೊಂದು ಕುದುರೆಯನ್ನ ಏರಿ ಅಂಗರಕ್ಷಕರ ಜೊತೆಗೆ ಆ ಸ್ಥಳಕ್ಕೆ ಹೋದನಂತೆ. ಗೂಢಚಾರರು ಹೇಳಿದ ಆ ವ್ಯಕ್ತಿ ತಪೋನಿರತನಾಗಿದ್ದಂತೆ. ಅವನನ್ನ ಬಹಿರ್ಮುಖಗೊಳಿಸಿ ಮಹಾರಾಜ ಕೇಳಿದ್ನಂತೆ, ಎಲೆ ತಾಪಸಿ, ನಿನ್ನ ವರ್ಣ ಯಾವುದು ಅಂದಿದ್ದಕ್ಕೆ ಅವನು ನಾನು ಶೂದ್ರ ಅನ್ನಂತೆ. ಯಾವ ಉದ್ದೇಶದಿಂದ ತಪಸ್ ಮಾಡ್ತಿದೀಯಾ ಅಂತ ರಾಮ ಕೇಳದ್ನಂತೆ.
ಸಶರೀರವಾಗಿ ದೇವತ್ವವನ್ನು ಪಡೆಯೋದು ನನ್ನ ಉದ್ದೇಶ ಅಂತ ಅವನನ್ನಂತೆ. ಕೃತಯುಗದಲ್ಲಿ ಬ್ರಾಹ್ಮಣರು ಮಾತ್ರ ತಪಸ್ ಮಾಡಿದ್ರೆ ಸಾಕಾಗಿತ್ತು. ಆಗ ಕೃಷಿಯನ್ನು ಮಾಡದೇನೆ ಭೂಮಿಯಲ್ಲಿ ಆಹಾರ ಉತ್ಪತ್ತಿ ಆಗ್ತಿತ್ತು. ಈಗ ವನವಾಸಿಗಳು ಮಾಡೋ ಹಾಗೆ ಆಗ ಸಕಲರೂ ಭೂಮಿಯಲ್ಲಿ ತಾನಾಗೆ ಬೆಳೆದು ಉದುರ್ತಿದ್ದಂತಹ ಧಾನ್ಯ, ಬೀಜ, ಹಣ್ಣುಗಳನ್ನು ಮಾತ್ರ ತಿಂತಿದ್ರಂತೆ. ಕೃಷಿ ಅನ್ನೋ ಕಾರ್ಯನೇ ಇರ್ಲಿಲ್ವಂತೆ. ಮುಂದಿನ ತ್ರೇತಾಯುಗದಲ್ಲಿ ಜನಸಂಖ್ಯೆ ಬೆಳೀತಾ ಕೃಷಿಯ ಅಗತ್ಯ ಉಂಟಾಯಿತು. ಆಗ ಕ್ಷತ್ರಿಯರಿಗೂ ಕೂಡ ತಪಸ್ ಮಾಡೋ ಅಧಿಕಾರನೂ ಬಂತು. ಅದರ ಮುಂದಿನ ದ್ವಾಪರದಲ್ಲಿ ವೈಶ್ಯರಿಗೆ ಮತ್ತು ಕಡೆಯ ಕಲಿಯುಗದಲ್ಲಿ ಶೂದ್ರರಿಗೆ ತಪಸ್ಸಿನ ಅಧಿಕಾರ ಬರುತ್ತೆ. ಇದು ಶಾಸ್ತ್ರದ ನಿಯಮ. ಆದ್ರೆ ಈಗಿನ್ನು ತ್ರೇತಾಯುಗ, ಇನ್ನು 2 ಮೆಟ್ಟಲು ಬಾಕಿ ಇರುವಾಗ ನೀನು ನಿನ್ನ ವರ್ಣಕ್ಕೆ ಇನ್ನೂ ಅರ್ಹತೆ ಬಾರದಿರುವಂತಹ ಸಾಧನೆಗೆ ಕೈ ಹಾಕಿದ್ಯಾ. ಆದ್ರಿಂದ ಅಕಾಲ ಮರಣದಂತಹ ಅನಾಹುತ ಸಂಭವಿಸಿದೆ. ತಕ್ಷಣ ತಪಸ್ಸನ್ನು ನಿಲ್ಲಿಸು, ಇದು ರಾಜಾಜ್ಞೆ ಅಂತ ರಾಮ ಹೇಳದ್ನಂತೆ. ಆಗ ಅವನು ಹೇಳದ್ನಂತೆ, ನೀನ್ ರಾಜ ಅನ್ನೋದು ನನಗೂ ಗೊತ್ತು. ನನ್ನ ಆದಾಯದಲ್ಲಿ 1/6 ಭಾಗವನ್ನ ರಾಜನಿಗೆ ಸಲ್ಲಿಸೋದು ಮಾತ್ರವೇ ನನ್ನ ಕರ್ತವ್ಯ. ನಾನು ಕೃಷಿಕನಾಗಿರೋ ತನಕ ಅದನ್ನ ತಪ್ಪದೆ ಮಾಡಿದ್ದೀನಿ. ಈಗ ಆದಾಯನೇ ಇಲ್ಲದೆ ಜೀವಿಸ್ತಿರುವ ನನಗೆ ನಿನ್ ಜೊತೆ ಯಾವ ಕರ್ತವ್ಯನೂ ಇಲ್ಲ. ನನ್ನ ತಪಸ್ಸು ನನ್ನ ವೈಯಕ್ತಿಕ ಪ್ರಯತ್ನ. ಇದರಿಂದ ಬೇರೆ ಯಾರಿಗೂ ಅಕಾಲ ಮರಣ ಆಗುತ್ತೆ ಅನ್ನೋದನ್ನ ನಾನು ನಂಬೋದಿಲ್ಲ. ನನ್ನ ತಪಸ್ನಲ್ಲಿ ನಾನು ಸೋಲ್ಬಹುದು, ಆ ಸೋಲು ಕೂಡ ನನ್ನ ವೈಯಕ್ತಿಕವಾದದ್ದು ಅಂತ ಅನ್ನಂತೆ. ಆಗ ರಾಮ ಅನ್ನಂತೆ, ಆದ್ರೆ ನೀನು ಯುಗ ಧರ್ಮವನ್ನು ಮೀರ್ತಾ ಇದೀಯಾ ಅಂತ. ಆಗ ಅವನು ಹೇಳದ್ನಂತೆ, ಮಹಾರಾಜ, ನೀನು ಕೇವಲ 50 ಅಥವಾ 60 ವರ್ಷ ಮಾಡೋ ಕಾಲದ ಧರ್ಮ ರಕ್ಷಕ. ಆದ್ರೆ ಲಕ್ಷ ಲಕ್ಷ ವರ್ಷಗಳ 4 ಯುಗಗಳ ಧರ್ಮವನ್ನು ಕ್ರಮಗೊಳಿಸಿ ಮಾತಾಡ್ತಾ ಇದೆಯಲ್ಲ. ಅದರಲ್ಲೂ ಕೋಸಲ ಅನ್ನೋ ಒಂದು ಸಣ್ಣ ಪ್ರದೇಶಕ್ಕೆ ಮಾತ್ರ ನಿನ್ನ ವ್ಯಾಪ್ತಿ ಸೀಮಿತವಾಗಿದೆ. ನಾನು ನಿನ್ನ ಗಡಿ ಪ್ರದೇಶದಲ್ಲಿದ್ದೀನಿ. 1 ಕ್ರೋಶ ದೂರ ಹೋಗಿ ನಾನು ತಪಸ್ಸಿಗೆ ಕೂತಿದ್ರೆ ನಿನ್ನ ವ್ಯಾಪ್ತಿಗೆ ನಾನಿರೋ ಸ್ಥಳ ಬರ್ತಾನೆ ಇರಲಿಲ್ಲ ಅಂತ ಅನ್ನಂತೆ. ಮಹಾರಾಜನಿಗೆ ಕೋಪ ಬಂತಂತೆ. ನಿನ್ನ ಅಧಿಕ ಪ್ರಸಂಗಿ ಮಾತೇನೆ ನೀನು ತಪಸ್ಸಿಗೆ ಬೇಕಾದ ಮೊದಲ ಗುಣವಾದ ನಿಗರ್ವಿತನವನ್ನ ಸಾಧಿಸಿಲ್ಲ ಅನ್ನೋದು ತೋರಿಸ್ತಾ ಇದೆ. ಕೋಸಲ ರಾಜ್ಯದ ರಾಜ ಮಾತ್ರ ಅಲ್ಲ, ಭೂಮಂಡಲದ ಎಲ್ಲ ರಾಜರ ಕರ್ತವ್ಯನೂ ಹೌದು ಇದು. ಧರ್ಮ ರಾಜನ ಆಡಳಿತದ ಅವಧಿಗೆ ಸೀಮಿತವಾದದ್ದು ಅಲ್ಲ, ಅದು ಎಲ್ಲ ಕಾಲಕ್ಕೂ ಅನ್ವಯ ಆಗುವಂತಹ ತತ್ವ. ತಡ ಮಾಡದೆ ನಿನ್ನನ್ನು ಶಿಕ್ಷಿಸೋದೇನೆ ಸೂಕ್ತ ಅಂತ ಹೇಳ್ಬಿಟ್ಟು ತಮ್ಮ ಓರೆಯಿಂದ ಒಂದು ಖಡ್ಗವನ್ನು ಎಳೆದು ಅವನ ಕುತ್ತಿಗೆಯನ್ನ ಒಂದೇ ಏಟಿಗೆ ಕತ್ತರಿಸೇ ಬಿಟ್ರಂತೆ. ಇದನ್ನೆಲ್ಲ ಕೇಳಿ ನನಗೆ ದಿಗ್ಮೂಢೆಯಾದೆ. ನಾನು ಮಾತು ತಿಳಿದೆ. ಸುಮ್ಮನೆ ಉಪಾಧ್ಯಾಯರ ಮುಖವನ್ನು ನೋಡ್ತಾ ಕೂತಿದ್ದೆ. ಅಂದ್ರೆ ರಾಮ ಈ ಥರದವನ ಅನ್ನಿಸ್ಬಿಡ್ತು. ಅವ್ರು ಹೇಳಿದ್ರು, ರಾಮರಾಜ್ಯ ಅಂದ್ರೆ ಧರ್ಮಾನುಷ್ಠಾನಕ್ಕೆ ರಾಜ ಎಂಥ ತ್ಯಾಗಕ್ಕೂ ಸಿದ್ಧವಾಗಿರ್ಬೇಕು, ಧರ್ಮ ರಕ್ಷಣೆಗೆ ಎಂತಹ ಕಠಿಣ ಕಾರ್ಯವನ್ನಾದರೂ ಮಾಡಬೇಕು ಅಂತ ಅಂದ್ರು. ಆಗ ನಾನಂದೆ, ಇದು ನಿಮ್ಮ ಮಾತಾ ಅಥವಾ ನಿಮಗೆ ಈ ಕಥೆಯನ್ನು ಹೇಳಿದ ಅಯೋಧ್ಯೆಯ ಆ ಬ್ರಾಹ್ಮಣನ ಮಾತಾ ಅಂತ ಕೇಳಿದೆ. ಅವರೇ ಹೇಳಿದ್ದು ಅಂತ ಉಪಾಧ್ಯಾಯರೇ ಹೇಳಿದ್ರು. ರಾಮ ಆ ಶೂದ್ರ ತಪಸ್ವಿಯನ್ನ ಕೊಂದದ್ದು ಸರಿಯಾ ಅಂತ ಉಪಾಧ್ಯಾಯರನ್ನ ಕೇಳೋ ಮನಸ್ಸು ನನಗಾಯ್ತು. ಆದ್ರೆ ಇದುವರೆಗೂ ನಾನು ರಾಮನನ್ನ ಕುರಿತು ಊರ್ಮಿಳೆ ಮತ್ತು ಸುಕೇಶಿನ್ ಬಿಟ್ಟು ಬೇರೆ ಯಾರ ಹತ್ರನೂ ಮಾತಾಡಿರ್ಲಿಲ್ಲ. ಇನ್ನು ಇತ್ತೀಚೆಗಂತೂ ಸುಕೇಶಿ ಜೊತೆ ಕೂಡ ಮಾತೇ ಆಡಿಲ್ಲ. ನನ್ನ ಮನಸ್ಸಿನಿಂದಲೇ ಅವನನ್ನ ದೂರ ಮಾಡಿಬಿಟ್ಟಿದ್ದೀನಿ. ಈಗ ಯಾಕೆ ಆಶ್ರಮದ ಇವ್ರ ಜೊತೆ ಆ ಮಾತಾಡಬೇಕು ಅಂತ ಅನ್ನಿಸ್ತು. ಆಗ ಮಹರ್ಷಿಗಳು ಕೂಗ್ತಾ ಇದ್ದಾರೆ, ನಾನಿನ್ನು ಬರ್ತೀನಿ ಅಂತ ಅವರು ಹೊರಟರು. ನಾನು ಬರಿದೆ, ತಲೆ ಆಡಿಸ್ದೆ. ಇಡೀ ದಿನ ನನಗೆ ಮನಸ್ಸು ತಳಮಳಗೊಳ್ತು. ಅವನು ತನಗಿಷ್ಟ ಬಂದ ಹಾಗೆ ರಾಜ್ಯಭಾರ ಮಾಡ್ಕೊಂಡಿರ್ಲಿ, ಈ ಒಂದು ಘಟನೆಯನ್ನ ಕೇಳಿ ನಾನು ಯಾಕೆ ತಳಮಳಗೊಳ್ಬೇಕು ಅಂತ ಸಮಾಧಾನ ಪಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದೆ. ಆದರೆ ಶಮನ ಆಗಲಿಲ್ಲ. ರಾತ್ರಿ ಮಲ್ಕೊಂಡಾಗ ನನಗೆ ಮತ್ತೆ ಯೋಚನೆ ಬಂತು. 14 ವರ್ಷದ ಆ ಹುಡುಗ ಸರಿಯಾದ ಚಿಕಿತ್ಸೆ ಇಲ್ಲದೆ ಸತ್ತಿದ್ರೆ ಅಥವಾ ತಕ್ಕ ಆಹಾರ ಇಲ್ಲದೆ ಹಸಿವಿಂದ ಸತ್ತಿದ್ರೆ ರಾಜನ ಹೊಣೆ ಆಗ್ತಾ ಇತ್ತು. ಎಲ್ಲೋ ಯಾರೋ ತನ್ನ ಪಾಡಿಗೆ ತಪಸ್ ಮಾಡ್ಕೊಂಡಿದ್ದಕ್ಕೆ ಇನ್ನೆಲ್ಲೋ ಒಬ್ಬ ಹುಡುಗ ಸಾಯೋದಕ್ಕೂ ಏನ್ ಸಂಬಂಧ ಇದೆ? ಹಾಗೇನೆ ಯಾವುದೋ ವರ್ಷ ಮಳೆ ಆಗದಿದ್ದಕ್ಕೆ ರಾಜನ ಧರ್ಮ ಅಧರ್ಮದ ಕಾರ್ಯಗಳು ಸಂಬಂಧ ಅಂತ ಹೇಳ್ತಾರಲ್ಲ, ಇದು ಹೇಗೆ ಸಾಧ್ಯ ಅಂತೆಲ್ಲ ಅನ್ನಿಸ್ತು. ಕೆರೆ ಕಟ್ಟೆಗಳನ್ನ ಕಟ್ಟಿ ನೀರಿನ ಸಂಗ್ರಹ ಮಾಡದೇ ಇದ್ರೆ, ಸಂಗ್ರಹಿಸಿದ ನೀರನ್ನು ದುಂದು ಮಾಡದೆ ಮಿತವ್ಯಯದಿಂದ ಬಳಸಿದ್ರೆ
ಅದನ್ನು ಉಳಿಸಿದ್ರೆ ಮುಂದಿನ ವರ್ಷ ಮಳೆ ಆಗದಿದ್ರು ಕೂಡ ಜನರಿಗೆ, ದನ ಕರುಗಳಿಗೆ, ಕುರಿ ಮೇಕೆಗಳಿಗೆ ಕುಡಿಯೋ ನೀರನ್ನ ಪೂರೈಸಿ ರಾಜಭಂಡಾರದಿಂದ ತುಂಬಾ ಬಡವರಿಗೆ ದಿನಸಿ ಧಾನ್ಯಗಳನ್ನು ವಿತರಿಸೋದೇನೋ ರಾಜಧರ್ಮ. ಬಹುತೇಕ ಕೃಷಿಕರು ಮುಂದಿನ 1-2 ವರ್ಷಕ್ಕೆ ಆಗುವಷ್ಟು ಧಾನ್ಯಗಳನ್ನ ಹಗೆವು, ಕಣಜ, ಪೆಟ್ಟೆ, ಗುಡಾಣಗಳಲ್ಲಿ ಶೇಖರಿಸಿಟ್ಟೇ ಇಟ್ಟಿರ್ತಾರೆ. ಹಾಗೆ ಇಡೋ ಹಾಗೆ ಪ್ರೋತ್ಸಾಹಿಸೋದು ಕೂಡ ರಾಜರ ಧರ್ಮ. ಲಕ್ಷ್ಮಣ ತನ್ನ ಜನಪದದ ಗ್ರಾಮದ ಕೃಷಿಕರಿಗೆಲ್ಲ ಹಾಗೆ ಮಾಡು ಹಾಗೆ ಪ್ರೋತ್ಸಾಹಿಸ್ತಾನೆ ಅಂತ ಊರ್ಮಿ ಹೇಳಿದ್ದು ನೆನಪಿಗೆ ಬಂತು ನನಗೆ. ಲಕ್ಷ್ಮಣ ತನ್ನ ಜನಪದದಲ್ಲಿ ಪ್ರಯೋಗ ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನ ಕೃಷಿಕರನ್ನ ಕಳಿಸಿ ತಿಳಿದು ರಾಮ ತನ್ನ ರಾಜ್ಯದಲ್ಲೂ ಕೂಡ ಅನುಷ್ಠಾನಕ್ಕೆ ತಂದಿದ್ದಾನೆ ಅಂತ ಊರ್ಮಿ ಹೇಳಿದ್ದು ನೆನಪಾಯಿತು. ರಾಮನ ಕಲ್ಪನೆಯ ಧರ್ಮ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ವಲ್ಲ ಅಂತ ಅನ್ಕೊಳ್ಳೋಷ್ಟರಲ್ಲಿ ನನಗೆ ನಿದ್ದೆ ಹತ್ತಿತು. ಅರೆ ನಿದ್ದೆಯಲ್ಲಿ ನನಗೆ ಒಬ್ಬ ತಪಸ್ವಿನಿಯ ಚಿತ್ರ ಬಂತು. ವೃದ್ಧೆ ಆಕೆ, ಬಿಳಿ ಕೂದಲು ಉದುರಿ ವಿರಳುವಾದ ತಲೆ ಇದ್ದಾಗ ಅನ್ನಿಸ್ತು. ದಟ್ಟದಾರಿದ್ರ್ಯದ ಸೀರೆ ಉಟ್ಕೊಂಡಿದ್ಲು. ಸ್ವಂತ ಹೆಸರನ್ನು ಕಳಚಿಕೊಳ್ಳೋ ಪ್ರಯತ್ನದಲ್ಲಿರುವ ಹಂತದ ಸಾಧಕಳಾಕೆ. ಶಬರಿ ಬೇಡ್ತಿ. ರಾಮ ಅವಳ ಪಾದಗಳಿಗೆ ತಲೆಯನ್ನು ಒತ್ತುತ್ತಾನೆ. ಅವಳು ಅವನ ತಲೆಯನ್ನು ಸವರುತ್ತಾಳೆ. ಶಬರಿ ಅಂದ್ರೆ ಶೂದ್ರಳು. ಅವನು ಮಡಿಗಟ್ಟಿದ್ದ ದುಃಖದಲ್ಲಿ ಇರ್ತಾನೆ. ಆ ದುಃಖ ಇಂಗತ್ತೆ. ಅವನ ಆತ್ಮೀಯ ಸ್ನೇಹಿತನಾದ ಗುಹ ಕೂಡ ಬೇಡರ ಜಾತಿಯವನು. ನನಗೆ ಎಚ್ಚರಿಕೆ ಆಗೋಯ್ತು. ದುಃಖ ನಿವಾರಣೆಗೆ ಶೂದ್ರ ತಪಸ್ವಿನಿಯ ಮೊರೆ ಹೊಕ್ಕ ಹೆಂಡತಿಯನ್ನು ಹುಡುಕಿ ಪಡೆಯೋ ದಾರಿಯನ್ನ ಪಡೆದವನು ಈಗ ಯಾಕೆ ತನ್ನ ಪಾಡಕ್ಕೆ ತಾನು ತಪಸ್ ಮಾಡ್ಕೊಂಡಿದ್ದ ಶೂದ್ರ ತಪಸ್ವಿಯ ಶಿರಶ್ಛೇದನ ಮಾಡ್ದ? ಆತ್ಮೀಯ ಮಿತ್ರ ಗುಹನೇ ಒಂದ್ ವೇಳೆ ತಪಸ್ಸಿಗೆ ಕೂತಿದ್ರೆ ಅವನ ತಲೆಯನ್ನ ಇವನು ಕಡಿತಾ ಇದ್ನಾ? ಇದೆಲ್ಲ ನನ್ನ ಯೋಚನೆ ಆಯ್ತು. ನನ್ನ ಇಡೀ ಶರೀರ ನಡುಗ್ತಾ ಇತ್ತು, ಬೆವರ್ತಾ ಇತ್ತು. ಪೂರ್ತಿ ಎಚ್ಚರಿಕೆ ಆಯಿತು. ಮತ್ತೆ ನಿದ್ದೆ ಹತ್ತಲಿಲ್ಲ. ನನಗೆ ಎಷ್ಟೋ ಹಿಂದಕ್ಕೆ ನೆನಪು ಹೋಯ್ತು. ನನ್ನ ಹುಟ್ಟಿನ ವರ್ಣ ನನಗೆ ಗೊತ್ತೇ ಇಲ್ಲ. ನನ್ನ ಅಪ್ಪ ಕೂಡ ಆ ಬಗೆಗೆ ಯಾವತ್ತೂ ಯೋಚಿಸದೇ ಇರಲಿಲ್ಲ. ತಂದೆ ದಶರಥ ಮಹಾರಾಜರು ಆ ಕುರಿತು ಈ ಹುಡುಗಿ ತಮ್ಮ ವಂಶದ ಸೊಸೆಯಾಗಕ್ಕೆ ಆಕ್ಷೇಪಣೆ ಮಾಡಿದಾಗ ಇದೇ ರಾಮನೇ ಹುಟ್ಟಿಗಿಂತ ಸಂಸ್ಕಾರ ಮುಖ್ಯ ಅಂತ ಅವನಪ್ಪನ ಜೊತೆ ಹಠ ಮಾಡಿದ್ನಲ್ಲ. ನನ್ನನ್ನು ನೋಡೇ ಇರಲಿಲ್ಲ. ನೋಡ್ದೇನೆ ನಾನು ಚೆಲುವೇನೋ ಅಥವಾ ಸಾಧಾರಣ ರೂಪಿನೋಳೋ ಅಥವಾ ಕುರುಪಿನೋ ಅನ್ನೋದು ತಿಳ್ಕೊಳ್ದೇನೆ ಬಿಲ್ಲಿಗೆ ಕೈ ಹಾಕಿದಾಗ ಗೆದ್ದಾಗ್ಲೇ ಒರೆಸ್ತೀನಿ ಅಂತ ಸಂಕಲ್ಪ ಪ್ರಮಾಣ ಮಾಡಿದ್ನಲ್ಲ ಅಂತ ವಾದ ಮಾಡಿದ್ದ. ಅಂಥವನು ಈಗ ತಪಸ್ಸಿಗೆ ಕೂತಿದ್ದ ಅನ್ನೋ ಕಾರಣದಿಂದಲೇ ಆ ಶೂದ್ರನ ವಧೆಯನ್ನ ಯಾಕೆ ಮಾಡ್ದ, ಹೇಗ್ ಮಾಡ್ದ? ತಿಳಿದು ತಿಂಗಳುಗಟ್ಲೆ ಅಥವಾ ಅನೇಕ ವರ್ಷ ಗೊತ್ತಿಲ್ಲ ವ್ಯಭಿಚಾರ ಮಾಡಿದ್ದ ಅಹಲ್ಯಾದೇವಿ ಕ್ಷಮಾರ್ಹಳು ಅಂತ ತನ್ನ 18ನೇ ವಯಸ್ಸಿಗೆ ಗೌತಮ ಋಷಿಗಳನ್ನು ಒಪ್ಪಿಸಿದವನು ಇವನು. ನನ್ನ ಆಣೆ ಪ್ರಮಾಣಗಳು, ಸರಮೆ ಪ್ರಮಾಣ ಮಾಡಿದ್ದು ಇವೆಲ್ಲ ಸಾಕ್ಷಿ ಇದ್ರೂ ಕೂಡ ನನ್ನನ್ನು ನಂಬಲಿಲ್ಲ. ತ್ಯಜಿಸೋ ಮಾತನ್ನ ಆಡಿದ್ದ. ಅದೆಲ್ಲವೂ ರಾಜತ್ವವು ಆವರಿಸಿದ ಮನಸ್ಸಿಂದ ಆಗಿದ್ದು ಅನ್ನೋದಾದ್ರೆ ಶೂದ್ರ ತಪಸ್ವಿಯನ್ನ ಕೊಂದದ್ದು ಲೋಕಾರೂಢಿಗೆ ಒಳಗಾದ ಅಧಿಕಾರದ ಮನಸ್ಸಿನ ವರ್ತನೆ ಅಲ್ವಾ ಅನ್ನಿಸ್ತು ನನಗೆ. ರಾಮ, ನಾನು ಪ್ರೀತಿಸಿದ್ದು ನಿನ್ನ ಆ ತಾರುಣ್ಯದ ಮುಕ್ತ ಮನಸ್ಸನ್ನ, ಸಿಂಹಾಸನದ ಮೇಲೆ ಕೂತ್ಕೊಂಡಂತ ಬಂಧಿತವಾದ ಮನಸ್ಸನ್ನಲ್ಲ ಅನ್ನಿಸ್ತು. ನನ್ನ ಪ್ರೀತಿ ಇಂಗಿ ಹೋಗಿ ಸುಮಾರು 16 ವರ್ಷವೇ ಆಯ್ತಲ್ವಾ ಅಂತ ನಾನು ಅನ್ಕೊಂಡೆ. ನನಗೀಗ ಈ ಹುಡುಗರದೇನೆ ದೊಡ್ಡ ಚಿಂತೆ. ಬುದ್ಧಿ ಚುರುಕು ಇರ್ದು ಅಂತ ತಾರಕೇಶ್ವರ ಉಪಾಧ್ಯಾಯರೇನೆ ಹೇಳ್ತಾ ಇದ್ರು. ಬುದ್ಧಿ ಚುರುಕು ಆದ್ರೆ ಸಾಕ ವಿದ್ಯೆ ಹತ್ತಕ್ಕೆ? ಆಸಕ್ತಿನೂ ಬೇಕು, ಹಾಗೆ ಕಲಿಯೋಕೆ ಗುರಿನೂ ಇರಬೇಕು. ನಾವು ಈಗ ಕಲ್ತಿರೋ ವೇದ ಧರ್ಮಶಾಸ್ತ್ರಗಳ ಅಧ್ಯಯನ ಸಾಕು, ಶಸ್ತ್ರಾಸ್ತ್ರಗಳ ಶಿಕ್ಷಣ ಬೇಕು ಅಂತ ಹಠ ಮಾಡ್ತಾರೆ ಮಕ್ಕಳು. ಈ ಆಶ್ರಮದಲ್ಲಿ ಆ ಮಟ್ಟದ ಶಿಕ್ಷಣಕ್ಕೆ ಅನುಕೂಲವೂ ಇಲ್ಲ. ಬೇರೆ ಕಡೆ ಕಳಿಸೋಕೆ ನನಗೆ ಮನಸ್ಸಿಲ್ಲ. ಏನ್ ಮಾಡಬೇಕು? ಕ್ಷತ್ರಿಯ ವಿದ್ಯೆ ಕಲಿತವ್ರು ಯೋಧರಾಗ್ಬೇಕಾ, ಅಥವಾ ಸೇನಾಧಿಪತಿಗಳಾಗ್ಬೇಕಾ, ಅಥವಾ ಪೃಥ್ವಿಪತಿಗಳೇ ಆಗ್ಬೇಕಾ? ಇನ್ನು ರಾಜರಾಗೋದಂತೂ ಆಗದ ಮಾತು. ಯಾಕೆಂದ್ರೆ ನನಗಂತೂ ಅದ್ರ ಬಗ್ಗೆ ಅಸಹ್ಯ ಇದೆ. ಬೇರೊಬ್ಬ ರಾಜನ ಕೈ ಕೆಳಗಡೆ ಯೋಧನಾಗಿ ದುಡಿಯೋ ದಾಸ್ಯದ ಬಗ್ಗೆನೂ ನನಗಿಷ್ಟ ಇಲ್ಲ. ನನಗಂತೂ ಈಗಿರೋ ಈ ಕೃಷಿ ಭೂಮಿ ಸಾಕು. ಜೀವನಕ್ಕೆ ಇದಕ್ಕಿಂತ ಇನ್ನೇನ್ ಬೇಕು ಹೆಚ್ಚಿಂದು? ಇದು ಫಲವತ್ತಾದ ಭೂಮಿ, ತಪ್ಪದೆ ಮಳೆ ಬೀಳುತ್ತೆ, ಒಂದು ಆಳುದ್ದ ತೋಡಿದ್ರೆ ಸಾಕು, ನೀರು ಸಿಕ್ಕತ್ತೆ. ಆದ್ರೆ ಈ ಹುಡುಗರ ಮನಸ್ಸಿನಲ್ಲಿ ಅಸಮಾಧಾನ ಇದೆ.
ಕೃಷಿಯ ಕೆಲಸದಲ್ಲಿ ನೈಪುಣ್ಯ ಇದೆ, ಆದರೆ ಆ ಕೆಲಸದಲ್ಲಿ ಅವರಿಗೆ ಪ್ರೀತಿ ಇಲ್ಲ. ಅವಕಾಶವಿಲ್ಲದ ಆಸೆಗಳಿಂದ ಹುಟ್ಟೋ ನಿರಾಸೆ, ಕೋಪ, ತಾಪಗಳಿಗೆ ಅವರು ಒಳಗಾಗ್ತಾರೆ. ಸುಮ್ಮನೆ ನನ್ನ ಮೇಲೆ ರೇಗ್ತಾ ಇರ್ತಾರೆ. ಯಾಕೆ ರೇಗ್ತಿದ್ದೀರಾ ಅಂತ ನನ್ನ ತಾಳ್ಮೆಯಿಂದ ಕೇಳಿದ್ರೆ ಅದಕ್ಕೂ ಸಮರ್ಪಕವಾಗಿ ಉತ್ತರವನ್ನು ಕೊಡೋದಿಲ್ಲ. 16ರ ಈ ವಯಸ್ಸಿನಲ್ಲಿ ಗಂಡು ಮಕ್ಕಳೇ ಹೀಗಲ್ವಾ ಅನ್ನಿಸ್ತು. ಸ್ವಲ್ಪ ಬೆಳೆದು ಪ್ರೌಢ ವಯಸ್ಸಿನವರಾದರೆ ತಾವೇ ಸರಿ ಹೋಗ್ತಾರೆ ಅಂತ ತಾರಕೇಶ್ವರರು ಕೂಡ ಹೇಳ್ತಾ ಇದ್ರು. ಗಂಡು ಮಕ್ಕಳನ್ನ ಸರಿ ದಾರಿಗೆ ತರಬೇಕು ಅಂದರೆ ಗಂಡಸಿನ ಭಯ ಬೇಕು. ಗಂಡಸು ಅಂದರೆ ಇಲ್ಲಿ ಅಪ್ಪ. ಬೇರೆ ಯಾವ ಗಂಡಸಾದ್ರೂ ಬಿಗಿ ಮಾಡ್ಲಿಕ್ಕೆ ಬಂದರೆ ನೀನು ಯಾರು ನನ್ನನ್ನು ಕೇಳಕ್ಕೆ ಅಂತ ಕೂಡ ಅಂದುಬಿಡ್ತಾರೆ. ನಾನು ಯಾರನ್ನ ಮರೆಯೋಕ್ಕೆ ಅಂತ ಹೆಣಗಿ ಮನಃಶಾಂತಿಯನ್ನು ಸಂಪಾದಿಸಿಕೊಂಡಿದ್ದೀನೋ ಅಥವಾ ಸಂಪಾದಿಸ್ಕೊಂಡಿದ್ದೀನಿ ಅಂತ ತಿಳ್ಕೊಂಡಿದ್ದೀನೋ ಅವನ ನೆನಪು ಈ ಸಂದರ್ಭದಲ್ಲಿ ಈ ಸಮಸ್ಯೆಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಗುಣವಾಯಿತು ಅಂತ ತಿಳ್ಕೊಂಡಿದ್ದ ರೋಗ ಒಳಗಡೆನೆ ಹುದ್ಕೊಂಡಿದ್ದು ಮತ್ತೆ ಕಾಣಿಸ್ಕೊಳ್ಳೋ ಹಾಗೆ. ಇಂತಹ ಮಕ್ಕಳೆದ್ರು ಕಣ್ಣೀರು ಹಾಕಿದ್ರೆ ಅದನ್ನ ದೌರ್ಬಲ್ಯ ಅಂತ ತಿಳ್ಕೊಂಡು ಈ ಮಕ್ಕಳಿನ್ನೂ ಪುಂಡರಾಗ್ತಾರೆ. ಗಂಡನ ಕಾರಣಕ್ಕಾಗಿ ಜಿನ್ಗೋ ಕಣ್ಣೀರನ್ನ ಅಡಗಿಸ್ಕೊಂಡವಳಿಗೆ ಮಕ್ಕಳ ಕಾರಣಕ್ಕೆ ನಿವಾರಿಸ್ಕೊಳ್ಳೋಕ್ಕೋಸ್ಕರ ಯಾಕೆ ನನಗೆ ಕಷ್ಟ ಆಗ್ತಿದೆ ಅಂತ ನಾನು ಅನ್ಕೋತಾ ಇದ್ದೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.